ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಬೇಕಂತ ಹೇಳಿ ಮಾಡೀವ್ರಿ. ಮಾವಿನಕಾಯಿ ಉಪ್ಪಿನಕಾಯಿ ಮಾಡಕ್ಕಂತ ಹೇಳಿ ನಾವು ಒಂದಿಷ್ಟು ಮಾವಿನಕಾಯನ್ನು ತೊಗೊಂಬಂದೀವ್ರಿ. ಈ ಮಾವಿನಕಾಯಿ 15ರಿಂದ 20 ಮಾವಿನಕಾಯನ್ನು ತೊಗೊಂಡೇವ್ರಿ. ಅವನ್ನ ನೀರೊಳಗೆ ಸ್ವಚ್ಛಾಗಿ ನಾವು ತೊಳೆದು ಒಂದು ಬಟ್ಟೆ ಒಳಗೆ ಅಂದ್ರೆ ಕಾಟನ್ ಬಟ್ಟೆ ಒಳಗೆ ಹಾಕಿ ಇಟ್ಕೋಬೇಕ್ರಿ. ಅಂದ್ರೆ ನೀರೆಲ್ಲನೂ ಬಸ್ದು ಬಟ್ಟೆ ಇಂಕೋಲೆ ಅಂಥೇಳಿ ನಾವು ಬಟ್ಟೆ ಒಳಗೆ ಹಾಕಿ ಇಟ್ಟೇವ್ರಿ. ಈ ಉಪ್ಪಿನಕಾಯಿ ಮಾಡಕ್ಕಂತ ಹೇಳಿ ಈ ಮಾವಿನಕಾಯಿನ ಒಂದು ಸ್ವಲ್ಪ ನೀರು ಇಲ್ದಂಗೆ ನಾವು ಒರೆಸಿ ಇಟ್ಕೋಬೇಕ್ರಿ. ಈ ಮಾವಿನಕಾಯಿ ಹಂಗೆ ಹೆಚ್ಚಿ ಅಂದ್ರೆ ಮಾರ್ಕೆಟಿಂದ ತೊಗೊಂಬಂದು ಹಂಗೆ ಹೆಚ್ಚಿ ಮಾಡೋದಕ್ಕಿಂತ ನಾವು ತೊಳೆದಿಟ್ಕೋಬೇಕ್ರಿ. ಯಾಕಪ್ಪ ಅಂತಂದ್ರೆ ಧೂಳ ಹೊಲಸು ಅದು ಇದು ಮುಣಗಿರುತ್ತೆ. ಹಾಗಾಗಿ ನಾವು ಮೊದಲು ಮಾವಿನಕಾಯಿನ ಸ್ವಚ್ಛಗೆ ನೀರಿನೊಳಗೆ ತೊಳ್ಕೊಂಡು ಆಮೇಲೆ ಒಂದು ಬಟ್ಟೆಯಿಂದ ಪೂರ್ತಿ ನೀರು ಹೋಗೋವರೆಗೂ ನಾವು ಸ್ವಚ್ಛಾಗಿ ಒರೆಸ್ಕೋಬೇಕ್ರಿ. ನಾವು ಒರೆಸಿಟ್ಕೊಂಡಂತಹ ಮಾವಿನಕಾಯಿನ ಈಗ ಸಣ್ಣಗೆ ಹೆಚ್ಕೋಬೇಕ್ರಿ. ಈ ಮಾವಿನಕಾಯಿ ಹೆಚ್ಚಾಕಂತ ಹೇಳಿನ ಒಂದು ಬೇರೆ ಇಳಿಗಿನೂ ಸಿಗ್ತಾವ್ರಿ. ಅಂದ್ರೆ ಮಾವಿನಕಾಯಿ ಹೆಚ್ಚುವಂಥ ಇಳಿಗಿನ ಬೇರೆ ಇರ್ತಾವೆ. ಬಟ್ ಇವು ನಾವು ಮನ್ಯಾಗ ಯೂಸ್ ಮಾಡುವಂತಹ ಇಳಿಗಿಲೆ ನಾವು ಹೆಚ್ಚಾಕತ್ತೇವ್ರಿ. ಗೊಟ್ಟ ಎಲ್ಲ ತೆಗೆದು ನಾವು ಹೋಳನ್ನು ಸಣ್ಣಗೆ ಹೆಚ್ಚಿ ಇಟ್ಕೋಬೇಕ್ರಿ. ನೀವು ಈ ಉಪ್ಪಿನಕಾಯಿನ ಇನ್ಸ್ಟಂಟಾಗಿ ಮಾಡ್ಕೋಬಹುದ್ರಿ. ಯಾಕಪ್ಪ ಅಂತಂದರೆ ನೀವು 4 ಮಾವಿನಕಾಯಿ ತೊಗೊಂಡು ಸಹಿತ ಇದನ್ನು ಮಾಡ್ಕೋಬೋದು. ಈ ಉಪ್ಪಿನಕಾಯಿನ ಅಂಗಡಿಯಿಂದ ತರಿಸಿ ತಿನ್ನೋದಕ್ಕಿಂತ ನಾವು ಮನೆಯೊಳಗೆ ಒಂದು 4 ಮಾವಿನಕಾಯಿ ಇದ್ದರೂ ಸಾಕು, ಊಟಕ್ಕೆ ಬೇಕು ಉಪ್ಪಿನಕಾಯಿ ಅನ್ನೋ ರೀತಿಯಾಗಿ ನಾವು 4 ಮಾವಿನಕಾಯಿಂದ ಉಪ್ಪಿನಕಾಯಿನ ತಯಾರು ಮಾಡ್ಕೋಬೋದ್ರಿ. ಇದು ಮೊದಲೆಲ್ಲ ನಮ್ಮ ಅಜ್ಜಿ ಅಂದರೆ ಹೆಂಗೆ ಮಾಡ್ತಿದ್ರಿ, 100-120 ಮಾವಿನಕಾಯಿ ಅಷ್ಟನ್ನು ತೊಗೊಂಬಂದು ಹೆಚ್ಚಿ ಅವನ್ನ ಕಳಿವರೆಗೂ ಅಂದ್ರೆ ಉಪ್ಪು ಅದನ್ನು ಹಾಕಿ ಕಳಿವರೆಗೂ ಬಿಟ್ಟು ಅದು ಕಳತಾದ್ಮೇಲೆ ಅದಕ್ಕೆ ಮತ್ತೆ ಎಲ್ಲ ದಿನಸನೂ ಮಿಕ್ಸ್ ಮಾಡ್ತಿದ್ರಿ. ಅದನ್ನು ವರ್ಷಾನುಗಟ್ಲೆ ಇಟ್ಕೊಂಡು ತಿನ್ಬೋದಾಗಿತ್ತು. ಇದು ಇನ್ಸ್ಟಂಟಾಗಿ ಮಾಡಿಕೊಂಡು ತಿನ್ನುವಂತಹ ಉಪ್ಪಿನಕಾಯಿ ರೀ. ಹಾಗಾಗಿ ನಾವು ಈ ಉಪ್ಪಿನಕಾಯನ್ನು ಮಾಡಕತ್ತೀವಿ. ಈಗ ಮಾವಿನಕಾಯಿನ ಹೆಚ್ಚಿಟ್ಕೊಂಡೇವ್ರಿ. ಇದಕ್ಕೆ ಏನೇನು ಹಾಕಬೇಕಪ್ಪ ಅಂತಂದ್ರೆ ಬೇಕಿಂಗ್ ಸೋಡಾನ ಸ್ವಲ್ಪ ಹಾಕ್ಕೋಬೇಕ್ರಿ. ಆಮೇಲೆ ಸಾಸಿವೆ ಪುಡಿ ನಾವು ಮೊದಲ ಮಾಡಿಟ್ಕೊಂಡೇವ್ರಿ. ಸಾಸಿವೆ ಪುಡಿಯನ್ನು ಹಾಕ್ಕೊಂಡೇವಿ. ಮತ್ತು ಇದಕ್ಕೆ ಅಚ್ಚ ಖಾರದ ಪುಡಿ, ನಿಮಗೆ ಎಷ್ಟು ಖಾರ ಬೇಕು ನೋಡ್ರಿ ಅಷ್ಟು ಖಾರನ ನೀವು ಹಾಕ್ಕೋಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನಾನು ಕಲ್ಲುಪ್ಪನ್ನು ತೊಗೊಂಡೇನ್ರಿ. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೇವಿ. ಮತ್ತು ಮೆಂತ್ಯ ಪುಡಿನೂ ಸಹಿತ ನಾವು ಮಾಡಿಟ್ಕೊಂಡಿದ್ವಿ. ಮೆಂತ್ಯ ಪುಡಿ ಹಾಕ್ಕೊಂಡೇವಿ. 2 ಟೇಬಲ್ ಸ್ಪೂನ್ನಷ್ಟು ನಾವು ಅರಿಶಿನ ಪುಡಿಯನ್ನು ಹಾಕ್ಕೊಂಡೇವ್ರಿ. ಮತ್ತು ಜಜ್ಜಿಟ್ಟಂತಹ ಬೆಲ್ಲ, ಯಾಕಂದ್ರೆ ಮಾವಿನಕಾಯಿ ಹುಳಿ ಇರ್ತಾವಲ್ರಿ, ಹಾಗಾಗಿ ಜಜ್ಜಿಟ್ಟಂತಹ ಬೆಲ್ಲನ ಹಾಕ್ಕೊಂಡೇವಿ. ಮತ್ತು ಬೆಳ್ಳುಳ್ಳಿನೂ ಸಹಿತ ನಾವು ಜಜ್ಜಿ ಹಾಕ್ಕೊಂಡೇವ್ರಿ. ಮತ್ತು ಅಡುಗೆ ಎಣ್ಣೆಯನ್ನು ಸಹಿತ ನಾವು ಹಾಕ್ಕೋಬೇಕ್ರಿ. ಇದನ್ನು ಪೂರ್ತಿಯಾಗಿ ಮಾವಿನಕಾಯಿ ಎಲ್ಲ ಐಟಮ್ಸ್ ಮಿಕ್ಸ್ ಆಗುವವರೆಗೂ ನಾವು ಕೈಯಿಂದ ಕಲಿಸ್ಕೋಬೇಕ್ರಿ. ಚಮಚೆಯಿಂದ ಕಲ್ಸಾಕತ್ರ ಅದು ಸರಿಯಾಗಿ ಕೂಡ್ಕೊಳ್ಳೋದಿಲ್ಲ. ಹಾಗಾಗಿ ಕೈಯಿಂದನೇ ನಾವು ಪೂರ್ತಿಯಾಗಿ ಮಿಕ್ಸ್ ಆಗೋವರೆಗೂ ಕಲಿಸ್ಬೇಕ್ರಿ. ನೋಡಿರಿ, ಈ ರೀತಿಯಾಗಿ ಮಾವಿನಕಾಯಿ ಅದ್ರೊಳಗೆ ಐಟಮ್ಸ್ ಎಲ್ಲನೂ ಮಿಕ್ಸ್ ಆಗಾಕತ್ತೈತಿ. ಪೂರ್ತಿಯಾಗಿ ಮಿಕ್ಸ್ ಆಗೋವರೆಗೂ ನಾವು ಕೆಳಗಿಂದ ಮೇಲೆ ಪೂರ್ತಿಯಾಗಿ ಕಲಿಸ್ಬೇಕ್ರಿ. ಇದು ಕಲಸಿದ ನಂತರ ಅದ ಬುಟ್ಟಿಗೆ ನಾವು ಒಂದು ಬಟ್ಟೆಯನ್ನು ಕಟ್ಟಬೇಕ್ರಿ. ಯಾಕೆ ಈ ಬಟ್ಟೆಯನ್ನು ಕಟ್ಟಿಡ್ತೇವಪ್ಪ ಅಂತಂದ್ರೆ ಅದು ಪೂರ್ತಿಯಾಗಿ ರಸ ಬಿಡಬೇಕ್ರಿ. ಹಾಗಾಗಿ ನಾವು 2 ದಿನದವರೆಗೂ ಇದನ್ನು ಓಪನ್ ಮಾಡ್ದೇನೆ ಏನು ಮಾಡಬೇಕು, ಬಟ್ಟೆಯನ್ನು ಕಟ್ಟಿ ಇಡಬೇಕ್ರಿ. ನೋಡಿರಿ, ಬಟ್ಟೆಯನ್ನು ಕಟ್ಟಿಟ್ಟೇವಿ. ಈಗ 2 ದಿನ ಆದಮೇಲೆ ನಾವು ಓಪನ್ ಮಾಡೇವಿ. ನೋಡಿರಿ, ಈ ರೀತಿಯಾಗಿ ರಸ ಎಲ್ಲ ಬಿಟ್ಟೈತಿ. ಈಗ ನಾವು ಇದನ್ನು ಒಂದು ಡಬ್ಬಿಯೊಳಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದ್ರಿ. ನೀವು ಇದನ್ನು ಆಲ್ರೆಡಿ ತಿನ್ನಕ್ಕೆ ರೆಡಿ ಆಗೈತ್ರಿ. ನೀವು ಊಟಕ್ಕೆ ಇದನ್ನು ಹಚ್ಕೊಂಡು ತಿನ್ಬೋದ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇದ್ದರೆ ನಾನು ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಬರ್ತೇನೆ ರೀ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.